ರಾಜ್ಯ ರಾಜಕಾರಣದ ಕನಕಪುರ ಬಂಡೆ ಟ್ರಬಲ್ ಶೂಟರ್ ಖ್ಯಾತಿಯ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟೌನ್ ಶುರುವಾಗಿದೆ. ಲೋಕಭವನದ ನಯನ ಮನೋಹರ ಗಾಜಿನ ಮನೆಯಲ್ಲಿ ಈ ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದ್ದು, ಇಡೀ ಆವರಣ ವಧುವಿನಂತೆ ಸಿಂಗಾರಗೊಳ್ಳುತ್ತಿದೆ. ಸ್ವತಃ ಗೌರವಾನ್ವಿತ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಲೋಕಭವನಕ್ಕೆ ಭೇಟಿ ನೀಡಿ ಲೋಕಭವನದ ನಿಯಮಾವಳಿಗಳ ಪ್ರಕಾರ ನಡೆಯುತ್ತಿರುವ ವೇದಿಕೆ ಮತ್ತು ಕಾರ್ಯಕ್ರಮದ ಸಿದ್ಧತೆಗಳನ್ನು ಖುದ್ದಾಗಿ ವೀಕ್ಷಿಸಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನೊಂದೆಡೆ ಸಿಎಂ ಪದಗ್ರಹಣದ ಹಿನ್ನೆಲೆಯಲ್ಲಿ ಇಡೀ ವಿಧಾನಸೌಧ ಮತ್ತು ಲೋಕಭವನದ ಸುತ್ತಮುತ್ತಲ ಪ್ರದೇಶಗಳು ಸಂಪೂರ್ಣ ಹಸ್ತಮಯವಾಗಿವೆ. ರಸ್ತೆ ಇಕ್ಕೆಲಗಳಲ್ಲಿ ನೂತನ ಸಿಎಂಗೆ ಶುಭ ಕೋರುವ ನೂರಾರು ಬಂಟಿಂಗ್ಸ್ ಮತ್ತು ತೋರಣಗಳನ್ನು ಕಟ್ಟಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ದೈತ್ಯ ಕಟೌಟ್ಗಳು ಮತ್ತು ಫ್ಲೆಕ್ಸ್ಗಳು ಎಲ್ಲರ ಗಮನ ಸೆಳೆಯುತ್ತಿವೆ. ಕಾರ್ಯಕ್ರಮಕ್ಕೆ ಜಗತ್ತಿನಾದ್ಯಂತ ಮತ್ತು ಹೊರ ರಾಜ್ಯಗಳಿಂದಲೂ ವಿವಿಐಪಿಗಳು ಬರೋದ್ರಿಂದ ರಾಜಧಾನಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಸ್ವತಃ ಪೊಲೀಸ್ ಆಯುಕ್ತ ಸೇಮಂತ್ ಕುಮಾರ್ ಸಿಂಗ್ ಇಂದು ಮಧ್ಯಾಹ್ನ ಜಂಟಿ ಪೊಲೀಸ್ ಆಯುಕ್ತರು, ಲಾ ಅಂಡ್ ಆರ್ಡರ್ ಡಿಸಿಪಿಗಳು ಹಾಗೂ ಟ್ರಾಫಿಕ್ ಡಿಸಿಪಿಗಳ ತುರ್ತು ಸಭೆ ನಡೆಸಿ ಸೆಕ್ಯೂರಿಟಿ ಬ್ಲೂ ಪ್ರಿಂಟ್ ಸಿದ್ಧಪಡಿಸಿದ್ದಾರೆ. ಗಣ್ಯರ ಭದ್ರತೆಗಾಗಿ ಸಾವಿರಾರು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು, ಭದ್ರತೆಯಲ್ಲಿ ಯಾವುದೇ ಲೋಪವಾಗದಂತೆ ಕಮಿಷನರ್ ಖಡಕ್ ಸೂಚನೆ ನೀಡಿದ್ದಾರೆ. ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ನಿಮ್ಗೆಲ್ಲರೂ ಗೊತ್ತಿದೆ. ಹೊಸ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿಟಿ ಪೊಲೀಸ್ ಕಡೆಯಿಂದ, ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್ ಬಗ್ಗೆ ಸಾಕಷ್ಟು ನಮ್ಮ ಆಫೀಸರ್ ಜೊತೆಗೆ ನಾವು ಚರ್ಚೆ ಮಾಡಿ ಏನೇನು ಇಲ್ಲಿವರೆಗೆ ಪ್ರೋಟೋಕಾಲ್ ಪ್ರಕಾರ DPR ಅವರು ಏನೇನು ಫೈನಲೈಸ್ ಮಾಡಿದ್ದಾರೆ ಅದರದ್ದು ಫೈನಲೈಸ್ ಪ್ರೋಗ್ರಾಮ್ ತಗೊಂಡು ನಾವು ನಮ್ಮದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಇದರಲ್ಲಿ ರಾಜ್ಭವನ್, ಲೋಕಭವನ್ದು ಏನೋ ಒಂದು ಇನ್ಸೈಡ್ ಪ್ರೋಗ್ರಾಮ್ ಆಗ್ತಾಯಿದೆ, ಇಂಡೋರ್ಸ್ ಇದೆ. ಸೊ ಇದರಲ್ಲಿ ಕೆಪಾಸಿಟಿ ಲಿಮಿಟೆಡ್ ಇದೆ. ಅದು ಒಂದು ವಿತ್ ಪಾಸಸ್, ವೆಹಿಕಲ್ ಪಾಸಸ್ ಪ್ಲಸ್ ವಿಸಿಟರ್ ಪಾಸಸ್ ಏನಿದೆ ಅದು ಎಲ್ಲ DPR ಅವರು ಇಶ್ಯೂ ಮಾಡ್ತಿದ್ದಾರೆ. ಲೋಕಭವನ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಭಾರೀ ಜನಸಂದಣಿ ಮತ್ತು ವಾಹನ ಸಂಚಾರ ದಟ್ಟಣೆ ಉಂಟಾಗುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿಗಳ ಕಟ್ಟಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರೋ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಅರ್ಧ ದಿನ ರಜೆ ಘೋಷಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ಇಲಾಖೆಯ ಅಧೀನ ಕಾರ್ಯದರ್ಶಿ ಆರ್ ಯದು ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇರುವುದಿಲ್ಲ. ಕೇವಲ ಆಹ್ವಾನಿತ ಪಾಸ್ ಹೊಂದಿರುವವರಿಗೆ ಮಾತ್ರ ಲೋಕಭವನಕ್ಕೆ ಎಂಟ್ರಿ ಇರಲಿದೆ. ಒಟ್ಟಿನಲ್ಲಿ ಕ್ಷಣಕ್ಕೂ ಕಾವು ಹೆಚ್ಚೇರುತ್ತಾ ಇರುವಂತಹ ಡಿಕೆಶಿ ಪದಗ್ರಹಣ ಮಹೋತ್ಸವಕ್ಕೆ ಇಡೀ ಬೆಂಗಳೂರು ಸಜ್ಜಾಗಿದೆ. ನಾಳೆ ಯಾವ ರೀತಿ ಈ ಐತಿಹಾಸಿಕ ಪಟ್ಟಾಭಿಷೇಕ ನೆರವೇರಲಿದೆ ಅನ್ನೋದನ್ನ ನೋಡಬೇಕಾಗಿದೆ.